ವಿಧಾನಸೌಧದಲ್ಲಿ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಸಮಸ್ಯೆಗಳನ್ನು ಹೊತ್ತು ಜನರು ಆಗಮಿಸಿದ್ದಾರೆ. ಸಿಎಂ ಅವರು ಜನಸ್ಪಂದನ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಕೊಟ್ಟಿರುವಂತಹದ್ದು. ಜನರ ಬಳಿಯೇ ಹೋಗಿ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಂಜೆ 6 ಗಂಟೆಯವರೆಗೂ ಕೂಡ ಈ ಜನಸ್ಪಂದನ ಕಾರ್ಯಕ್ರಮ ಇರುತ್ತೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಸಿಎಂ. 2ನೇ ಬಾರಿಗೆ ನಡೆಸಿಕೊಡ್ತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮ ಜನರ ಸಮಸ್ಯೆಗಳಿಗೆ ಅಲ್ಲಿಯೇ ಪರಿಹಾರವನ್ನು ಕಲ್ಪಿಸಿಕೊಡುವಂತಹ ಒಂದು ವಿಭಿನ್ನ ಕಾರ್ಯಕ್ರಮ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಚಾಲನೆಯನ್ನು ಕೊಟ್ಟಿರುವಂತಹದ್ದು. ಇನ್ನು ಜನರನ್ನು ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹಲವು ವಿಚಾರವನ್ನು ಪ್ರಸ್ತಾಪಿಸಿದರು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಇಲ್ಲಿ ಕಲ್ಪಿಸ್ತೇವೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಕೂಡ ಆಡಿದರು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಮುಂಭಾಗದಲ್ಲಿ ಈಗಾಗಲೇ ಸಾಗರೋಪಾದಿಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಜನರು ಸಮಸ್ಯೆಯನ್ನು ಹೊತ್ತು ತಂದಿದ್ದಾರೆ. ಅವರ ಸಮಸ್ಯೆಗಳನ್ನು ಆಲಿಸುವ, ಅವರ ಸಮಸ್ಯೆಗೆ ಧ್ವನಿಯಾಗುವ, ಅವರ ಸಮಸ್ಯೆಗಳನ್ನು ಕೇಳಿಸಿಕೊಳ್ಳುವಂತಹ ಕೆಲಸವನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಇರುವಂತಹದ್ದು. ಜನರ ಸಮಸ್ಯೆಗಳಿಗೆ ಆನ್ ಸ್ಪಾಟ್ ಅಲ್ಲೇ ಪರಿಹಾರವನ್ನು ಒದಗಿಸಿಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಮೂಲಕ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಸಿಎಂ ಸಿದ್ದರಾಮಯ್ಯನವರು ಇಟ್ಟಿರುವಂತಹದ್ದು. ಒಂದಲ್ಲ ಎರಡಲ್ಲ 7,000ಕ್ಕೂ ಹೆಚ್ಚು ಜನರು ವಿಧಾನಸೌಧದ ಮುಂಭಾಗದಲ್ಲಿ ನೆರೆದಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ಸಿಎಂ ಬಳಿ ಹೇಳ್ತಾ ಇದ್ದಾರೆ, ಪತ್ರಗಳನ್ನು ಕೊಡ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ಅತ್ಯಂತ ತಾಳ್ಮೆಯಿಂದ ಅವರ ಸಮಸ್ಯೆಯನ್ನ ಕೇಳಿಸಿಕೊಳ್ಳುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮುಂದುವರೆಸಿದ್ದಾರೆ. ಜೂಮ್ ಮಾಡ್ಕೊಂಡ್ಬಿಡಿ ಅಷ್ಟೇ, ಜೂಮ್ ಮಾಡ್ಕೊಂಡು ತಗೊಳ್ಳಿ ಸರ್. ಇವರೇ ಜಾಸ್ತಿ ಇದ್ದಾರೆ ಸರ್. ಏನು ಆಫೀಸರ್ಸ್ಗಳಂತ ಆಗ್ತಾ ಇದ್ದಾರೆ. ಅಲ್ಲ ಬನ್ನಿ, ಹಿಂದಕ್ಕೆ ಬನ್ನಿ, ಸ್ವಲ್ಪ ಹಿಂದೆ ಬಂದ್ಬಿಡಿ. ನೀವು ಕೂಡ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಮುಂಭಾಗದಲ್ಲಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ದಾರೆ. ಸಾಲು ಸಾಲು ಸಮಸ್ಯೆಗಳನ್ನು ಹೊತ್ತು ಬಂದಿದ್ದಾರೆ. ಆ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಡುವಂತಹ ನಿಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಚಾಲನೆ ಕೊಟ್ಟ ನಂತರ ಜನರಿರುವಂತಹ ಜಾಗಕ್ಕೆ ತೆರಳಿ ಅವರ ಮನವಿಯನ್ನ, ಅವರ ಸಮಸ್ಯೆಯನ್ನ ಸ್ವೀಕರಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಪತ್ರ ಮುಖೇನ ತಮ್ಮ ಸಮಸ್ಯೆಗಳನ್ನ ಸಿಎಂಗೆ ತಲುಪಿಸುವಂತಹ ಕೆಲಸವನ್ನ ರಾಜ್ಯದ ಜನರು ಮಾಡ್ತಾ ಇದ್ದಾರೆ. ಅತ್ಯಂತ ಸಮಾಧಾನದಿಂದ, ಅತ್ಯಂತ ಸಂತಸದಿಂದ ಆ ಸಮಸ್ಯೆಗಳನ್ನು ಕೇಳುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹದ್ದು. 6 ಗಂಟೆಯವರೆಗೂ ಕೂಡ ಇದೇ ಕೆಲಸದಲ್ಲಿಯೇ ಇವತ್ತು ನಿರತರಾಗಿರ್ತಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ ಈ ಮೂಲಕ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತಹದ್ದು. 36 ಇಲಾಖೆಯ ಅಧಿಕಾರಿಗಳು ಕೂಡ ವಿಧಾನಸೌಧದ ಮುಂಭಾಗವೇ ಇದ್ದಾರೆ. ಅವರಿಂದಲೇ ಪರಿಹಾರವನ್ನು ಕಲ್ಪಿಸಿಕೊಡುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಮಾಡ್ತಾ ಇರುವಂತಹದ್ದು. ಕಾರ್ಯಕ್ರಮ ಚಾಲನೆ ಕೊಡ್ತಾ ಇದ್ದ ಹಾಗೆ ಜನರಿರುವಂತಹ ಜಾಗಕ್ಕೆ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳೊಟ್ಟಿಗೆ ತೆರಳಿ ಅವರ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸ್ಥಳೀಯವಾಗಿ ಅಧಿಕಾರಿಗಳ ಮೂಲಕ ಯಾರ್ಯಾರು ತಮ್ಮ ಸಮಸ್ಯೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ವೋ, ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿಲ್ವೋ ಅವರಿವತ್ತು ಸಿಎಂ ಸಿದ್ದರಾಮಯ್ಯನವರ ಬಳಿ ಬಂದಿದ್ದಾರೆ. ತಮ್ಮ ಬಗೆ ಬಗೆಯ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ದಾರೆ. ಆ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಕೆಲಸವನ್ನ, ಆ ಸಮಸ್ಯೆಯನ್ನು ಕೇಳಿಸಿಕೊಳ್ಳುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹದ್ದು. ಇದು 2ನೇ ಬಾರಿಗೆ ನಡೀತಾ ಇರುವಂತಹ ಜನಸ್ಪಂದನ ಕಾರ್ಯಕ್ರಮ. ಮೊದಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿತ್ತು. ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಿತ್ತು. ಬಟ್ ಅಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಜನರು ಸೇರಿರಲಿಲ್ಲ. ಜನರ ಸಮಸ್ಯೆಗಳನ್ನು ಕೇಳುವಂತಹ ಕೆಲಸ ಆಗಿತ್ತು. ವ್ಯಾಪಕ ಪ್ರಶಂಸೆ, ವ್ಯಾಪಕ ಮೆಚ್ಚುಗೆ, ಭರ್ಜರಿ ರೆಸ್ಪಾನ್ಸ್ ಸಿಕ್ಕಂತಹ ಕಾರಣ ದೊಡ್ಡ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಇವತ್ತು ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಚಾಲನೆ ಕೊಟ್ಟ ನಂತರ ಸಮಸ್ಯೆಗಳನ್ನು ಕೇಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು.
ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ವಿಶೇಷ ಚೇತನರು ಕೂಡ ಬಂದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಅವರು ಬಂದಿದ್ದಾರೆ. ಅವ್ರಿಗಾಗಿನೇ ವಿಶೇಷವಾದಂತಹ ಕೌಂಟರ್ ಅನ್ನ ತೆರೆಯಲಾಗಿದೆ. ಅಧಿಕಾರಿಗಳೇ ಖುದ್ದು ಅಲ್ಲಿಗೆ ಹೋಗಿ ಏನು ಸಮಸ್ಯೆ ಅನ್ನುವಂಥದ್ದನ್ನ ಅವರಿಂದ ಪಡ್ಕೊಳ್ತಾರೆ. ಅದಾದ ನಂತರ ಸಿಎಂ ಅವರಿಗೆ ಆ ಮಾಹಿತಿ ಕೊಡುವಂತಹ ಪ್ರಕ್ರಿಯೆಗಳನ್ನು ಮಾಡ್ತಿದ್ದಾರೆ. ಇದು ವಿಶೇಷ ಚೇತನಿಗಾಗಿನೇ ಕಲ್ಪಿಸಿರುವಂತಹ ಸಪರೇಟ್ ಆದಂತಹ ಕೌಂಟರ್. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಇಲ್ಲೂ ಕೂಡ ನೂರಾರು ಜನರು ಬಂದು ತಮ್ಮ ಸಮಸ್ಯೆಗಳನ್ನ ಸಿಎಂ ಅವರ ಬಳಿ ಹೇಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ. ಅವ್ರಿಗಾಗಿನೇ ಸಪರೇಟ್ ಆದಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರಿಗೆ ತೊಂದರೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ನಾನಾ ಭಾಗದಿಂದ ತಮ್ಮ ಸಮಸ್ಯೆನ ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಖುದ್ದು ಅವ್ರ ಹತ್ರ ಕೇಳೋಣ ಏನ್ ಸಮಸ್ಯೆ ಆಗಿದೆ, ಏನಕ್ಕೆ ಬಂದಿದ್ದಾರೆ ಅನ್ನೋದು. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಏನು, ಏನಂತ ಹೇಳಕ್ ಸಿಎಂ ಅವ್ರ ಬಳಿ ಏನು ಮನವಿ ಮಾಡಕ್ಕೆ ಬಂದಿದ್ದೀರಾ? ಸರ್, ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಈಸ್ನಾಳದಿಂದ ಬಂದಿದ್ದೀನಿ ಸರ್. ನಮಗೆ ಉದ್ಯೋಗ ಇಲ್ಲ ಸರ್, ಯಾವುದು ಉದ್ಯೋಗ ಇಲ್ಲ. ಉದ್ಯೋಗ ಸಲುವಾಗಿ ಬಂದಿದ್ದೀನಿ ಸರ್. ಉದ್ಯೋಗ ಕೊಡಿಸೋದು ಸಂಚಾರಿ ನ್ಯಾಯಬೆಲೆ ಅಂಗಡಿ ಇದೆ ನಮ್ಮಲ್ಲಿ, ಅದನ್ನು ಮಂಜೂರು ಮಾಡ್ರಿ ಅಂತ ಮನವಿ ಮಾಡಿದ್ದೀನಿ ಸರ್. ಸಿದ್ದರಾಮಯ್ಯ ಸರ್ಕಾರ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ನೀತಿಯಲ್ಲಿ ಅಂಗವಿಕಲರು ಕೂಡ ನನಗೆ ಆದ್ಯತೆ ಕೊಡ್ತಾರಂತ ನಾನು ಈ ಮಾತಿನಲ್ಲಿ ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್, ನೀವೆಲ್ಲಿಂದ ಬಂದಿದ್ದೀರಾ, ನೀವೇನು ಮನವಿ ಮಾಡಕ್ಕೆ ಬಂದಿದ್ದೀರಾ? ಸರ್, ನಾನು ಮೈಸೂರಿಂದ ಬಂದಿದ್ದೀನಿ. ನನಗೆ ಕೆಲಸ ಕಾಯಂಗೊಳಿಸ್ಕೊಡ್ಬೇಕು ಅಂತ ಕೇಳ್ಕೊಳಕ್ ಎಲ್ಲಿ ಮಾಡ್ತಾ ಇದ್ದೀರಾ ಕೆಲಸ? ಮೂಡಾದಲ್ಲಿ ಮಾಡ್ತಾ ಇದ್ದೆ, ಪ್ರಾಧಿಕಾರದಲ್ಲಿ. ಏನು ಸಮಸ್ಯೆ ಆಗಿತ್ತು ನಿಮಗೆ? ಯಾವ ರೀತಿ ಕೆಲಸ ತಗೊಂಡು ಈಗ ಕಾಯಮಾಗಿ ಯಾವ ರೀತಿ ಅಲ್ಲಿ? ಸರ್, ಇವ್ರ ಫೀಲ್ಡಲ್ಲೇ ನನಗೆ ಅಲ್ಲಿ ಟೆಂಪ್ರವರಿ ಜಾಬ್ ಸಿಕ್ಕಿತ್ತು. ಅದನ್ನು ಕಾಯಂಗೊಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಹಿಂದೆ ಮನವಿ ಮಾಡಿದ್ರಾ? ಏನು ಕತೆ? ಮನವಿ ಮಾಡಿದ್ವು. ಈಗ ಮತ್ತೆ ಅದನ್ನ ಕೇಳಕ್ ಬಂದಿದ್ದೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಸಮಸ್ಯೆ ಏನು ಹೇಳಕ್ ಬಂದಿದ್ದೀರಾ? ಗೋರಿಬಿದೂರು ತಾಲೂಕು ಕಾರ್ಲಿವೇಣಿಯಿಂದ ಬಂದಿದ್ದೀವಿ. ನಮಗೆ ಜಮೀನು ಬೇಕಾಯಿತು, ಅದಕ್ಕಾಗಿ ಅವ್ರನ್ನ ಕೇಳೋಣ ಅಂತ ರಿಸರ್ಚ್ ಮಾಡೋಕ್ಕೆ ಬಂದಿದ್ದೀವಿ. ಅದಕ್ಕೆ ಅದು ಅವ್ರು ಬರೋದಕ್ಕೆ ಅದು ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಜೀವನಾಂಶಕ್ಕಾಗಿ ಏನೋ ಒಂದು ಆಧಾರಕ್ಕಾಗಿ ಜಮೀನು ಬೇಕಂತೇಳಿ ನಾವು ಕೇಳೋಣ ಅಂತ ಮುಖ್ಯಮಂತ್ರಿ ಹತ್ರ ಬಂದಿದ್ದೀವಿ. ಏನು ಕುಟುಂಬ ಏನು ಮಾಡ್ತಾ ಇದ್ದೀರಿ? ಕುಟುಂಬ ಈಗೆಲ್ಲ ಮನೇಲಿ ಎಲ್ಲ ನಾವು 5-6 ಜನ ಇದ್ದೀವಿ ಸರ್. ಎಲ್ಲ ಮನೆ ಕೆಲಸ ಅಷ್ಟೇ ಸರ್, ಎಲ್ಲಿ ಕೆಲಸಗಳು ಯಾವಿಲ್ಲ. ಆ ಥರ ಏನಾಯ್ತು, ಸಮಸ್ಯೆ ಏನಾಯ್ತು? ಕಾಲೆಲ್ಲ ನಮ್ಗೆ ಲಕ್ವಾಯಿ ಇದು ಜ್ವರ ಬಂದಂಗೆ ಬಂದು ಕಾಲು ಈ ಥರ ಆಗಿದೆ ಸರ್. ಎಷ್ಟು ವರ್ಷ ಆಯ್ತು ಇದೆಲ್ಲಾಗಿ? ಅವಲೇ 20 ವರ್ಷ ಆಯ್ತು ಸರ್. ಈಗ ಜೀವನಕ್ಕೆ ಏನು ಮಾಡ್ತಾ ಇದ್ದೀರಾ? ಜೀವನಕ್ಕೆ ಏನಿಲ್ಲ ಸರ್, ಮನೆಯಲ್ಲಿರೋದು. ಅದಕ್ಕಾಗಿ ಜೀವನ ಮಾಡಿಸ್ಬೇಕಂತೇಳಿ ಜಮೀನನ್ನು ಕೊಟ್ಟರೆ ಏನೋ ಒಂದು ಆಧಾರ ಮಾಡ್ಕೊಂಬನ ಅಂತೇಳಿ ಬಂದಿದ್ದೀವಿ. ಯಜಮಾನ್ರೆ, ನೀವು ಎಲ್ಲಿಂದ ಬಂದಿದ್ದೀರಿ, ಏನು ಸಮಸ್ಯೆ ನಿಮ್ಮದು? ಶ್ರೀರಂಗಪಟ್ಟಣಕ್ಕೆ ಬಂದಿರೋದು. ನಮಗೆ ಮನೆ ಜಾಗ ಒತ್ತರಿಸ್ಕೊಬಿಟ್ಟವ್ರೆ, ಅದ್ರ ಬಗ್ಗೆ ಬಂದು ಅವ್ರು ನ್ಯಾಯ ಕೊಡಿಸ್ಬೇಕು ಅವ್ರು. ನನಗೆ ನಿಮ್ಮ ಹತ್ರನೇ ಒತ್ತಿಸ್ಕೊಂಡ್ಬಿಟ್ಟವ್ರೆ? ಹೌದು ಹೌದು. ಯಾರು ಒತ್ತಿಸ್ಕೊಂಡಿರೋದು? ಪಕ್ಕದವರು. ಇಲ್ಲೆಲ್ಲ ಅರ್ಜಿ ಎಲ್ಲ ಅಂತ ತಂದವನಿ ಅಪ್ಪಾಜಿ. ಏನಕ್ಕಂತ ಒತ್ತಿಸ್ಕೊಂಡಿರೋದು? ಅದು ದಬ್ಬಾಳಿಕೆ ಮೇಲೆ ಒತ್ತಿಸ್ಕೊಬಿಟ್ರು. ಮುನ್ಸಿಪಾಲ್ಟಿ ಇರೋ ಧೈರ್ಯದ ಮೇಲೆ ನಾವು ಎಲ್ಲೆಲ್ಲಿ ಅರ್ಜಿ ಕೊಟ್ಟಿವಿ ಯಾತಕ್ಕೂ ಗಮನ ತರಲಿಲ್ಲ ಅವರು. ಎಲ್ಲೋದ್ರು ನಮ್ದು ಕಂಪ್ಲೇಂಟ್ನೇ ತಗತ್ತೆ. ನಾವು ಪೊಲೀಸ್ ಸ್ಟೇಷನ್ಗೋಲಿ, ಡಿ ಸಿಗೋಲಿ, ಮಂಡ್ಯ ಡಿ ಸಿ ಆಫೀಸ್ಗೆ, ಸೂಪ್ರಿಡೆಂಟ್ ಆಫೀಸ್ಗೆ, ಇಲ್ಲಿನೂ ತಗೋನಿ, ವಿಧಾನಸೌಧನೂ ತಗೋ ಕೊಟ್ಟವನಿ. ಅವ್ರು ಕೇರೆ ಮಾಡಿಲ್ಲ. ನಿಮ್ಮ ಕಾಲೇನಾಯ್ತು? ಆಕ್ಸಿಡೆಂಟ್ ಆಗ್ಬಿಡ್ತು. ಯಾವಾಗ? 2007ರಲ್ಲಿ 26ನೇ ತಾರೀಕು. ಓಕೆ. ಯಾವಾಗ ಅವ್ರು ಒತ್ತಿಸ್ಕೊಂಡಿದ್ದೆ? ಯಾವಾಗ? ಈಗ ಸುಮಾರು ಒಂದು 6 ತಿಂಗಳಾಯ್ತು. ಯಾರು ಅವ್ರು ಒತ್ತಿಸ್ಕೊಂಡಿರೋರು? ಪಕ್ಕದವರು ಸುಧಾ ನಾರಾಯಣ ಅಂತ. ಅವ್ರ ಜಾಗಕ್ಕೆ ಅವ್ರು ಕಟ್ಕೊಂಡು ಏನು ನಮ್ದು 2 ಕಾಲಡಿ ಒತ್ತರಿಸ್ಕೊಂಡೆ ನಮ್ಮ ಮನೆ ಕಟ್ಟೋದು ನಿಲ್ಲಿಸ್ಬಿಟ್ಟವ್ರೆ. ಅದನ್ನ ಕೇಳಿಕ್ ಬಂದೇವಿ, ಅರ್ಜಿ ತಂದವನೇ, ಅವ್ರಿಗೆ ಕೊಡ್ತೀವಿ. ಓಕೆ ಓಕೆ. ಯಜಮಾನ್ರೆ, ನೀವೆಲ್ಲಿಂದ ಬಂದಿರೋ, ನಿಮ್ಮ ಸಮಸ್ಯೆ ಏನು? ಸ್ವಾಮಿ, ನಮ್ಮದು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ನಾವು ಬೆಂಗಳೂರಲ್ಲಿ ವಾಸವಾಗಿದ್ದೀವಿ, ಬೆನ್ನಾರ್ಘಟ್ಟ ರಸ್ತೆಯಲ್ಲಿ. ನಾವು 30 ವರ್ಷಗಳಿಂದ ಇಲ್ಲೇ ಇದ್ವಿ. ಅಲ್ಲಿ 2 ಎಕರೆ ಜಮೀನನ್ನು ನಮ್ಮ ಅಪೋಜಿ ವಿರುದ್ಧದಾರರು AC ದಾಖಲೆ ಮಾಡಿಕೊಂಡು, ಕೇಸನ್ನು ದಾಖಲೆ ಮಾಡಿಕೊಂಡು ಮಧ್ಯವರ್ತಿಗಳಿಂದ ನಮ್ಮ ಒಂದು ಎಕರೆ 32 ಗುಂಟೆಯನ್ನು AC ಮೇಡಮ್ ಬೇರೆಯವರಿಗೆ ಖಾತೆ ಮಾಡಿಬಿಟ್ಟು ನಮ್ಗೆ ತುಂಬ ಅನ್ಯಾಯವಾಗಿದೆ. ನಾವು ಕೋರ್ಟ್ಗೆ ಹೋಗಿ ಫೈಟ್ ಮಾಡೋಕ್ಕಾಗಲ್ಲ, ನಾವು ಬಡವರು ಕೂಲಿ ಮಾಡಿ ತಿನ್ನೋರು. ಈ ಥರ ಕೋಲಾರ ಮಾನ್ಯ ಶ್ರೀ ವೆಂಕಟಲಕ್ಷ್ಮಿ ಮೇಡಮ್ KAS ಅಧಿಕಾರಿಗಳು ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡದೆ ವಿರುದ್ಧ ಅಭ್ಯರ್ಥಿಗಳಿಗೆ ನಮ್ಮ ದಾಖಲೆಯನ್ನು ರದ್ದುಪಡಿಸಿ ಮಾನ್ಯ ತಹಶೀಲ್ದಾರ್, ಮಾಲೂರು ತಾಲೂಕು ತಹಶೀಲ್ದಾರ್ ಅವರು ನಮ್ಮ ಖಾತೆಯನ್ನು ರದ್ದು ಮಾಡಿ ಬೇರೆ ನಮ್ಮದೇ ಜಮೀನನ್ನು, ಕಾಲು ಮೊನ್ನೆ ಆಕ್ಸಿಡೆಂಟ್ ಆಗಿದೆ ಸ್ವಾಮಿ, ನಮ್ಮ ಖಾತೆಯನ್ನು ರದ್ದು ಮಾಡಿ ಸುತ್ತೋಗಿರೋರಿಗೆ ಹೆಸರಿಗೆ ಖಾತೆಯನ್ನು ಮಾಡಿದ್ದಾರೆ ಸ್ವಾಮಿ. ನಮ್ಮ CM ಅವರು. ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ, ಕಡ್ಲೆಗೊಂದಿ ಗ್ರಾಮದಿಂದ ಬಂದಿವಿ ಸರ್. ನನ್ನ ಮಗಗೆ ತಲಸಮಿ ಅಂತ ಒಂದು ಕಾಯಿಲೆ ಬಂದಿದೆ. ಅದು ಹುಟ್ಟಿದಾಗಲಿದ್ದನೂ ಸಾಯೋ ತನಕ ತಿಂಗಳ ರಕ್ತ ಹಾಕ್ಸಿ ಅಂತ ಹೋಗ್ಬೇಕಂತೆ. ಇನ್ನೊಂದು, ನಾನು ಹ್ಯಾಂಡಿಕ್ಯಾಪ್ಟು, ನನಗೆ ಜೀವನೋಪಾಯ ಸ್ವಂತ ದುಡಿಮೆ ಮಾಡಲು ಪರಿಹಾರ ನಿಧಿ. ಆಮೇಲೆ ನನಗೆ ಜಾಗ, ನಮ್ಮ ಸರ್ಕಾರಿ ಜಾಗ ಐತಿ, ಸರ್ಕಾರ ಜಾಗದೊಳಗೆ ನಿವೇಶನ ಕೊಡಬೇಕಂತ ಮಾಡ್ಕೊತೀವಿ. ಓಕೆ ಸರ್. ಇದು
ವಿಶೇಷ ಚೇತನರು ಹೇಳುವಂಥದ್ದು ಅವ್ರಿಗೂ ಕೂಡ ಸಾವಿರಾರು ಸಮಸ್ಯೆಗಳಿದ್ದಾವೆ. ಅದು ಜಮೀನು ಒತ್ತುವರಿ ಆಗಿರಬಹುದು, ಜೀವನಾಂಶ ಕೇಳುವಂಥದ್ದಾಗಿರ್ಬೋದು, ಹೀಗೆ ಸಾವಿರಾರು ಸಮಸ್ಯೆಗಳನ್ನು ಹೊತ್ತು ಸಿಎಂ ಅವರ ಬಳಿ ಬಂದಿದ್ದಾರೆ. ತಮಗೂ ಕೂಡ ನ್ಯಾಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯಿಂದ ವಿಶೇಷ ಚೇತನರು ಕೂಡ ಇವತ್ತಿನ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯದ ಮೂಲೆ ಮೂಲೆಯಿಂದ ಸಾಗರೋಪಾದಿಯ ಜನ ಸಮಸ್ಯೆಗಳ ಮೂಟೆಯನ್ನು ಹೊತ್ತೇನೆ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಎದುರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಒಂದು ಪರಿಹಾರವನ್ನು ಕಲ್ಪಿಸ್ತಾರೆ, ನಮ್ಮ ಸಮಸ್ಯೆಗೆ ಉತ್ತರವನ್ನು ಕೊಡ್ತಾರೆ ಅನ್ನುವಂತಹ ಆಶಾಭಾವನೆಯೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ರಾಜ್ಯದ ಜನರು ನೆರೆದಿರುವಂತಹದ್ದು. ಸ್ಥಳೀಯ ಮಟ್ಟದಲ್ಲಿಯೇ ಅಧಿಕಾರಿಗಳು ಚಳಿಬಿಟ್ಟು ಕೆಲಸವನ್ನು ಮಾಡಿದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇವತ್ತು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ. ಬಟ್ ಈಗ ಸಿಎಂ ಸಿದ್ದರಾಮಯ್ಯನವರು ಆ ಎಲ್ಲರ ಸಮಸ್ಯೆಗಳನ್ನು ಕೇಳುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹದ್ದು, ಅವರ ಸಮಸ್ಯೆಗೆ ಧ್ವನಿಯಾಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ನೇರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಮುಂಭಾಗದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಾರ್ವಜನಿಕರಿಂದ ಸಮಸ್ಯೆಗಳನ್ನು ಸ್ವೀಕರಿಸ್ತಾ ಇರುವಂತಹ ವಿಜುವಲ್ಸ್ ಇದು. ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಇರುವಂತಹದ್ದು. ಸಾಗರೋಪಾದಿಯ ಜನ ಕೈಯಲ್ಲಿ ತಮ್ಮ ಸಮಸ್ಯೆಗಳನ್ನು ಪತ್ರಗಳನ್ನು ಹಿಡಿದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಬೇಕು, ತಮ್ಮ ಸಮಸ್ಯೆಯನ್ನು ಹೇಳಬೇಕು, ತಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂಥೇಳಿ ದೂರಗಳಿಂದ ಆಗಮಿಸಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದ ಹಾಗೆ, ಜನರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದ ಹಾಗೆ ಸ್ಟೇಜಿಂದ ಕೆಳಗೆ ಬಂದು ಜನರಿರುವ ಬಳಿಗೆ ಹೋಗಿ ಅಲ್ಲಿಂದ ಮಾಹಿತಿಯನ್ನು ಪಡೆಯುವ, ಅಲ್ಲಿಂದ ಸಮಸ್ಯೆಯನ್ನು ಆಲಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 6 ಗಂಟೆಯವರೆಗೂ ಕೂಡ ನಿರಂತರವಾಗಿ ಜನರ ಮಧ್ಯೆಯೇ ನಿಂತು ಜನರ ಸಮಸ್ಯೆಯನ್ನು ಆಲಿಸಿ ಜನರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ, ಜನರಿಗೆ ಪರಿಹಾರವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಇವತ್ತಿಡೀ ದಿನ ಕೆಲಸವನ್ನು ಮಾಡಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನೋಡಿ, ಜನಪ್ರತಿನಿಧಿಗಳು ಮಾಡಬೇಕಾದಂತಹ ಮೊದಲ ಕೆಲಸವೇ ಇದು, ಜನರ ಸಮಸ್ಯೆಯನ್ನು ಕೇಳಿಸಿಕೊಳ್ಳುವಂಥದ್ದು, ಅದಕ್ಕೆ ಪರಿಹಾರವನ್ನು ಕಲ್ಪಿಸಿಕೊಡುವಂಥದ್ದು. ಆ ಕೆಲಸವನ್ನು ಈಗ ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂಥದ್ದು. ರಾಜ್ಯ ಮಟ್ಟದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾ ಇರುವಂಥದ್ದು, ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬರ್ತಾ ಇರುವಂತಹ ಜನರನ್ನ ವಿಧಾನಸೌಧ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ BMTC ಈಗ ಉಚಿತ ಪ್ರಯಾಣವನ್ನು, ಅಂದರೆ ವಿಧಾನಸೌಧಕ್ಕೆ ಉಚಿತ ಪ್ರಯಾಣವನ್ನು ಈಗ ಕಲ್ಪಿಸಿರುವಂಥದ್ದು. ಈಗ ಜನ BMTC ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇರುವಂಥದ್ದು. ಬಹುತೇಕ ಎಲ್ಲ ಬಸ್ಗಳು ಕೂಡ ಭರ್ತಿ ಆಗ್ತಿದ್ದಾವೆ. ಅಂದರೆ ವಿಧಾನಸೌಧ ಕಡೆಗೆ ಹೋಗುವಂಥ ಎಲ್ಲ ರೂಟ್ಗಳ ಬಸ್ಗಳು ಕೂಡ ಈಗ ಭರ್ತಿ ಆಗ್ತಾ ಇರುವಂಥದ್ದು. ಯಾಕಂದರೆ ವಿಧಾನಸೌಧಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಬರ್ತಾ ಇದ್ದಾರೆ. ತಮ್ಮ ಅಹವಾಲುಗಳನ್ನು ಇಟ್ಕೊಂಡು ತಮ್ಮ ಸಮಸ್ಯೆಗಳನ್ನು CMಗೆ ಹೇಳಬೇಕು, ಅವರ ಮುಖೇನ ನಾವು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದಾ ಅನ್ನುವಂಥ ನಿರೀಕ್ಷೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ವಿಧಾನಸೌಧ ಕಡೆಗೆ ಬರ್ತಾ ಇರುವಂಥದ್ದು. ಈಗ ನಾನು ವಿಧಾನಸೌಧ ಕಡೆಗೆ ಹೊರಟಿರುವಂಥ ಫ್ರೀ ಬಸ್ ಏನಿದೆ ಆ ಬಸ್ನಲ್ಲಿ ಇದ್ದೇನೆ. ಇಲ್ಲಿರುವಂಥವರೆಲ್ಲರೂ ಕೂಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥವ್ರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಸಮಸ್ಯೆ ಏನು, ಯಾವ ಕಾರಣಕ್ಕೆ ಹೋಗ್ತಿದ್ದೀರಿ ಸರ್? ಈಗ ನಮ್ಮ ಸಮಸ್ಯೆ 1-4-2006 ಪೂರ್ವದಲ್ಲಿ ನೇಮಕ ಆದಂಥ ಅನುದಾನಿತ ನೌಕರು ನಾವು. ನಮಗೆ ಸರ್ಕಾರ ಇಲ್ಲಿನ ತನಕ ಅನುದಾನ ಕೊಟ್ಟಿದೆ. 1-4-2006 ನಂತರ ನಾವು ರಿಟೈರ್ಡ್ ಆದಂಥವ್ರಿಗೆ ಇವತ್ತು ಯಾವುದೇ ವಿಧವಾದಂಥ ಪಿಂಚಣಿ ಬರ್ತಾ ಇಲ್ಲ. ಈ ಕೊನೆ ತಿಂಗಳು ಸಂಬಳ ತಗೊಂಡ್ಬಿಟ್ಟು ನಾವು ಬರೀ ಕೈಲಿ ನಾವು ಹೋಗ್ಬೇಕಾಗುತ್ತೆ. ನಮಗೆ ಕಾಯಿಲೆ ಬರ್ತವೆ, ಮಕ್ಕಳು ನೋಡ್ಕೊಳೋದಿಲ್ಲ, ತಂದೆ ತಾಯಿಗಳ ಆಶೆ ಇರುತ್ತೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿ ಸಾಹೇಬರುಗಳವರು ನಮಗೆ 1-4-2006 ಪೂರ್ವದಲ್ಲಿ ನೇಮಕ ಆದಂಥ ಅನುದಾನಿತ ನೌಕರಿಗೆ ಪಿಂಚಣಿ ಕೊಡಬೇಕು ಅಂತ ನಾವು ಮನವಿ ಮಾಡ್ಕೊಳ್ತೇವೆ. ಸುಮಾರು ಈಗ ಒಂದು 2-3 ಸಾವಿರ ಜನ ಬರ್ತಾ ಇದ್ದಾರೆ ಸರ್. ಎಲ್ಲ ಡಿಸ್ಟಿಕ್ಕಿಂದಲೂ ಬರ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಸರ್, ನೀವೆಲ್ಲಿಂದ ಬಂದಿರೋದು ಸರ್? ಏನು ಸಮಸ್ಯೆ ನಿಮ್ಮದು ಸರ್? ಸರ್, ಅಲ್ಲಿ ನಮ್ಮ ಮಗಳು ಮಾತಾಡ್ತಾಳೆ ಸರ್, ಬ್ಲೈಂಡ್ ಅದಾರ. ಶಾರದಮ್ಮ ಮಾತಾಡಿ. ಓಕೆ ಮೇಡಮ್, ಹೇಳಿ ಏನು ಸಮಸ್ಯೆ? ಸರ್ ನಮಸ್ತೆ, ನಾವು ಯಾದಗಿರಿ ಜಿಲ್ಲೆಯಿಂದ ಬರ್ತಿದ್ದೀವಿ. ನಮ್ಮ ಕುಟುಂಬದಲ್ಲಿ 4-5 ಜನ ಅಂಗವಿಕಲರಿದ್ದೀವಿ. ನಾವು ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದೀವಿ, BA ಎಲ್ಲ ಆಗಿದೆ ಸರ್. ನಮಗೆ ಜೀವನೋಪಯೋಗಕ್ಕಾಗಿ ಒಂದು ಉದ್ಯೋಗವನ್ನು ದೊರಕಿಸ್ಕೊಡ್ಬೇಕು ಮುಖ್ಯಮಂತ್ರಿಗಳು ಅಂತೇಳಿ ಈ ಮೂಲಕ ಕೇಳ್ಕೊತೀವಿ. 4 ಜನಕ್ಕೂ ಕೂಡ ಅಂಧತ್ವನ ಹೇಗೆ? ಹಾಂ ಸರ್, ನಾವು 3 ಜನ ಅಂಧರಿದ್ದೀವಿ ಸರ್. ತಂದೆ, ನಾನು, ತಂಗಿ ಮತ್ತು ನಮ್ಮ ಚಿಕ್ಕ ತಮ್ಮ ಬುದ್ಧಿಮಾಂದ್ಯತೆ ಇದ್ದಾರೆ ಸರ್. ಹಾಂ ಸರ್. 4 ಜನನು ಓದ್ಕೊಂಡಿದ್ದೀರಾ ಏನಾದರೂ? ನಾನು ತಂಗಿ ಓದ್ತಿದ್ದೀವಿ ಸರ್, ಓದಿದ್ದೀವಿ. ತಮ್ಮ ಓದಿಲ್ಲ. ನಮ್ಮ ಕಷ್ಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ಅನ್ನೋ ಭರವಸೆಯಿಂದ ಬರ್ತಿದ್ದೀವಿ. ಯಾವಾಗಾದ್ರೂ ಈ ಥರದೊಂದು ಮನವಿ ಮಾಡ್ಕೊಂಡಿದ್ರಾ ರಾಜಕಾರಣಿಗಳಿಗೆ ಯಾರಾದರೂ, ಅಥವಾ ಬೇರೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗಿದ್ರಾ? ಇಲ್ಲ ಸರ್, ಇದೇ ಮೊದಲನೇ ಸತಿ ಬರ್ತಿದ್ದೀವಿ ಸರ್. ನಿರೀಕ್ಷೆ ಇದೆ ನಿಮ್ಗೆ ಏನಾದರೂ ಕಷ್ಟಕ್ಕೆ ಅಂದರೆ ಕೆಲಸ ಸಿಗುತ್ತೆ ಅನ್ನೋ ಥರದ ನಿರೀಕ್ಷೆ? ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ ನಮ್ಮ ಕಷ್ಟಕ್ಕೆ ಅನ್ನೋ ಭರವಸೆಯಿಂದ ಬರ್ತಿದ್ದೀವಿ ಸರ್. ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ನಮಗೂ
ಸರ್ ಸಹಾಯ ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಅನಂತಮ್ಮ ಅಂತ ಸರ್. ನಾನು ಯಾದಗಿರಿ ಡಿಸ್ಟಿಕ್ಕಿಂದ ಬರ್ತಿದ್ದೀನಿ ಸರ್. ಈಗ ಮಾತಾಡಿದ್ರಲ್ಲ ಸರ್, ಅವ್ರವ್ರು ನಮ್ಮ ಅಕ್ಕ, ನಾನು ತಂಗಿ ಸರ್. ನಂದು ದ್ವಿತೀಯ PUC ಮುಗ್ದಿದೆ ಸರ್. ನಂದು ಇಲ್ಲ ಸರ್, ನಾನು ಇನ್ನು ನಮಗೂ ಯಾವುದೇ ಉದ್ಯೋಗ ಇಲ್ಲ ಸರ್. ನಮ್ಮದು ಮುಂದೆ ಡಿಗ್ರಿ ಮಾಡಬೇಕಾದ್ರೆ ಮನೆಯಲ್ಲಿ ಖರ್ಚು ವೆಚ್ಚ ಎಲ್ಲ ನೋಡ್ಕೋಬೇಕಾದ್ರೆ ಯಾರೂ ದುಡಿಯೋರಿಲ್ಲ ಸರ್. ಅದಕ್ಕೆ